ರಿಕ್ವೆಸ್ಟ್ ಇತ್ತು ಎಲ್ಲ ವಿದ್ಯಾರ್ಥಿಗಳದ್ದು. ಸೊ ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ಕೊಡ್ರಿ ಅಂತ. ಸೊ ಪಾಸಿಂಗ್ ಪ್ಯಾಕೇಜ್ ವಿಡಿಯೋಕ್ಕಿಂತ ಇದಕ್ಕಿಂತ ಮುಂಚೆ ನಾವು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ ಹಾಕಿದ್ದೀವಿ. ಖಂಡಿತವಾಗಿ 60 ಮಾರ್ಕ್ಸು ಬರ್ತವೆ. ಸೊ ಒಂದೇ ವಿಡಿಯೋನ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಖಂಡಿತವಾಗಿ 40 ಮಾರ್ಕ್ಸ್ಗಳನ್ಕಿಂತ ಹೆಚ್ಚೇ ಪಡಿತೀರಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಈ PDF ಅನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರ್ತಾರೆ, ಅಲ್ಲಿನೂ ಕೂಡ ತಾವುಗಳು ನೋಡ್ಕೋಬೋದು. ಫಸ್ಟ್ ಜೀವಶಾಸ್ತ್ರಕ್ಕೆ ಬಂದಾಗ ಒಟ್ಟಾರೆ ಚಿತ್ರಗಳು 12 ಅಂಕಗಳಿಗೆ ನಿಮಗೆ ಬರ್ತದೆ. ಮಿನಿಮಮ್ 9 ರಿಂದ 12 ಮಾರ್ಕ್ಸ್ವರೆಗೂ ಕೂಡ ಚಿತ್ರ ಕೇಳ್ತಾರೆ. ಸೊ ಚೆನ್ನಾಗಿ ಪ್ರತಿ ಚಿತ್ರದ ಡಯಾಗ್ರಾಮ್ಸ್ಗಳನ್ನು, ಆ ಡಯಾಗ್ರಾಮ್ಸ್ಗಳಲ್ಲಿ ಭಾಗಗಳನ್ನು ನೋಡಬೇಕು. ಭಾಗಗಳ ಕಾರ್ಯಗಳನ್ನು ಸಹಿತ ನಿಮಗೆ ಗೊತ್ತಿರಬೇಕು. ಸೊ ಆವಾಗ ಮಾತ್ರ ನೀವು ಇಲ್ಲಿಂದ ಪೂರ್ಣವಾಗಿ ಅಂಕಗಳನ್ನು ಗಳಿಸ್ತೀರಿ. ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಹೃದಯ ಮತ್ತು ಮೆದುಳಿನ ಚಿತ್ರ. ಸೊ ಕಲ್ಕೊಡ್ರಿ. ಆಮೇಲೆ ತೆರೆದ ಪತ್ರರಂಧ್ರ ಮತ್ತು ಮುಚ್ಚಿದ ಪತ್ರರಂಧ್ರದ ಚಿತ್ರ, ಒಂದು ಹೂವಿನ ನೀಳಛೇದ ಭಾಗ ಅದು ಇದೆ. ನೆಕ್ಸ್ಟ್ ಮಾನವನ ವಿಸರ್ಜನಾಂಗ ವ್ಯೂಹ, ನೆಫ್ರಾನ್ ರಚನೆಯ ಚಿತ್ರ ಇದೆ. ಸೊ ಜೊತೆಗೆ ಇಲ್ಲಿ ಬೆಳಕಿನ ದಿಕ್ಕಿನ ಕಡೆಗೆ ಸಸ್ಯದ ಪ್ರತಿವರ್ತನೆ ಇದೇನಷ್ಟಿಲ್ಲ, ಬಟ್ ಪರಾವರ್ತಿತ ಚಾಪದ ಬಗ್ಗೆ ಸ್ವಲ್ಪ ನಿಮಗೆ ಗೊತ್ತಿರಬೇಕು, ಅದೊಂದು ಇಂಪಾರ್ಟೆಂಟು. ಆಮೇಲೆ ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯ ಚಿತ್ರ, ಗ್ಲೂಕೋಸ್ ವಿಭಜನೆ ಬಗ್ಗೆ ಇದೆ. ಸೊ ಜೊತೆಗೆ ನರಕೋಶದ ರಚನೆಯಲ್ಲಿ ನೆಫ್ರಾನ್ಗಳ ಬಗ್ಗೆ ಕೊಟ್ಟಿದ್ದಾರೆ, ಪರಾವರ್ತಿತ ಚಾಪ ಇದೆ, ಹೃದಯ ಕೊಟ್ಟಿದ್ದರು. ಇಲ್ಲಿ ಸ್ವಲ್ಪ ಹೃದಯದಲ್ಲಿ ಯಾವ ಭಾಗದಿಂದ ರಕ್ತ ಯಾವ ಭಾಗಕ್ಕೆ ಹೋಗ್ತದೆ ಅನ್ನೋದನ್ನು ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಡ್ರಿ. ಇನ್ನು ಮಾನವನ ಮೆದುಳಿನಲ್ಲಿ ಯಾವೆಲ್ಲ ಭಾಗಗಳು ಏನೆಲ್ಲ ಕೆಲಸ ಮಾಡ್ತದೆ. ಸೊ ಮೆಡುಲ ಏನು ಕೆಲಸ ಮಾಡ್ತದೆ, ಅನುಮಸ್ತಿಷ್ಕ, ಮೊಮ್ಮೆದಳು, ಹೈಪೋಥಲಾಮಸ್ ಮತ್ತು ಫಾನ್ಸ್, ಇದು ಇಂಪಾರ್ಟೆಂಟ್ ಅದ. ಸೊ ಇಲ್ಲಿಂದ ನಿಮಗೆ ಪ್ರಶ್ನೆಗಳು ಸ್ನೇಹಿತರೆ ಖಂಡಿತವಾಗಿ ಬರ್ತಾವೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ದ್ವಿತೀಯ ಅನುವರ್ತನೆ, ಗುರುತ್ವಾನುವರ್ತನೆ, ಸ್ವಕೀಯ ಪರಾಗಸ್ಪರ್ಶ, ಪರಕೀಯ ಪರಾಗಸ್ಪರ್ಶ, ಇಲ್ಲಿ ವ್ಯತ್ಯಾಸಗಳಲ್ಲಿ ಬರ್ಬೋದು ಅಥವಾ ಅರ್ಥ ಕೊಡೋದ್ರಲ್ಲಿನೂ ಕೂಡ ನಿಮಗೆ ಕೇಳ್ಬೋದು. ಸೊ ದ್ವಿತೀಯ ಅನುವರ್ತನೆ ಅಂದರೆ ಏನು, ಒಂದು ಉದಾಹರಣೆಗಳನ್ನು ಕೊಡಿ ಅಂತ ಕೇಳ್ಬೋದು. ಅಥವಾ ದ್ವಿತೀಯ ಅನುವರ್ತನೆ, ಗುರುತ್ವಾನುವರ್ತನೆಯ ವ್ಯತ್ಯಾಸ. ಅದೇ ಥರ ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶ, ಅದರ ವ್ಯಾಖ್ಯೆಗಳು ಮತ್ತು ಉದಾಹರಣೆಗಳನ್ನು ನೋಡ್ಕೊಡ್ರಿ. ಸೊ ನೆಕ್ಸ್ಟ್ ಬೆಳವಣಿಗೆಯನ್ನು ಆಧರಿಸಿದ ಚಲನೆಗಳು, ಸ್ವತಂತ್ರ ಚಲನೆ, ಲೈಂಗಿಕ ರೀತಿ ಸಂತಾನೋತ್ಪತ್ತಿ, ಅಲೈಂಗಿಕ ರೀತಿ ಸಂತಾನೋತ್ಪತ್ತಿ ವ್ಯತ್ಯಾಸ ಸ್ವಲ್ಪ ನೋಡ್ಕೊಡ್ರಿ, ಇಂಪಾರ್ಟೆಂಟ್ ಅದ. ಇನ್ನು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತು, ಜೈವಿಕ ವಿಘಟನೆಗೆ ಒಳಗಾಗದ ವಸ್ತು. ಸೊ ಇಲ್ಲಿಂದನೂ ಕೂಡ ನಿಮಗೆ ಪ್ರಶ್ನೆಗಳು ಖಂಡಿತವಾಗಿ ಬರ್ತದೆ. ಇನ್ನು ಗ್ರಂಥಿಗಳಿದ್ದಾವೆ, ಹಾರ್ಮೋನುಗಳಿದ್ದಾವೆ, ಕಾರ್ಯಗಳಿದ್ದಾವೆ. ಇಲ್ಲಿಂದ ಫಿಕ್ಸ್ ಕ್ವಶನ್ ಬರ್ತದೆ. ಅದು ಹಾರ್ಮೋನುಗಳಲ್ಲಿ ಆಗಿರ್ಬೋದು, ಅದು ಪ್ರಾಣಿಗಳಲ್ಲಿ ಆಗಿರ್ಬೋದು, ಸಸ್ಯಗಳಲ್ಲಿ ಆಗಿರ್ಬೋದು. ಪಿಟ್ಯುಟರಿ ಗ್ರಂಥಿಯನ್ನು ಬೆಳವಣಿಗೆ ಹಾರ್ಮೋನ್ ಅಂತೀವಿ, ಎಲ್ಲ ಅಂಗಗಳಲ್ಲಿ ಬೆಳವಣಿಗೆಯನ್ನು ಪ್ರಚೋದಿಸ್ತದೆ. ಥೈರಾಯ್ಡ್ ಗ್ರಂಥಿಯನ್ನು ಥೈರಾಕ್ಸಿನ್ ಹಾರ್ಮೋನ್ ಅಂತೀವಿ, ದೇಹದ ಬೆಳವಣಿಗೆಗೆ ಚಯಾಪಚಯ ಕ್ರಿಯೆಯ ನಿಯಂತ್ರಣ. ಮೇದೋಜೀರಕ ಗ್ರಂಥಿ ಇನ್ಸುಲಿನ್ ಹಾರ್ಮೋನ್, ಇನ್ಸುಲಿನ್ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣ. ವೃಷಣಗಳು ಟೆಸ್ಟೋಸ್ಟಿರಾನ್, ಗಂಡು ಸಂತಾನೋತ್ಪತ್ತಿ ಅಂಗ. ಅಂಡಾಶಯ ಈಸ್ಟ್ರೋಜನ್, ಹೆಣ್ಣು ಸಂತಾನೋತ್ಪತ್ತಿ ಅಂಗ. ಎಡ್ರಿನಲ್ ಹಾರ್ಮೋನ್, ದೇಹದ ತುರ್ತು ಪರಿಸ್ಥಿತಿಯ ಹಾರ್ಮೋನು. ಸಸ್ಯ ಹಾರ್ಮೋನುಗಳಲ್ಲಿ ಆಕ್ಸಿನ್, ಸಸ್ಯದ ಬೆಳವಣಿಗೆಗೆ ಸಹಾಯಕ. ಜಿಬ್ಬರ್ಲಿನ್, ಕಾಂಡ ಮತ್ತು ಹೂವಿನ ಬೆಳವಣಿಗೆಗೆ ಉತ್ತೇಜನ. ಸೈಟೋಕೆನಿನ್, ಹಣ್ಣು ಮತ್ತು ಬೀಜಗಳಲ್ಲಿ ಕೋಶ ವಿಭಜನೆಗೆ ಉತ್ತೇಜನ. ಆಬಿಸಿಕ್ ಆಮ್ಲ, ಸಸ್ಯದ ಬೆಳವಣಿಗೆಯನ್ನು ನಿರ್ಬಂಧಿಸ್ತದೆ, ನೆನಪಿರಲಿ. ಇನ್ನು ಸ್ವಲ್ಪ ನೀವು ಮೊಳೆಯುವಿಕೆಗಳಲ್ಲಿ ಗೊತ್ತಿರಬೇಕು, ಬೀಜದಳ, ಪ್ರಥಮ ಕಾಂಡ, ಭವಿಷ್ಯದ ಬೇರು. ಇನ್ನು ಭೌತ ವಿಜ್ಞಾನಕ್ಕೆ ಬಂದಾಗ ನೀವು ಏನೆಲ್ಲ ಇಂಪಾರ್ಟೆಂಟ್ ಓದ್ಕೋಬೇಕಂದ್ರೆ, ಒಂದು ಸರಳ ವಿದ್ಯುತ್ ಮಂಡಲ ಅಂತಾರೆ ಇದನ್ನು, ಓಕೆನಾ. ಅದರಲ್ಲಿ ಏನದ, ವಿದ್ಯುತ್ ಕೋಶ, ವಿದ್ಯುತ್ ಬಲ್ಬ್, ಆ್ಯಮಿಮೀಟರ್, ಪ್ಲಗ್ ಕೀ ಅದ. ಇನ್ನು ಓಮ್ನ ನಿಯಮವನ್ನು ಅಭ್ಯಾಸ ಮಾಡಲಿಕ್ಕಿರ್ತಕ್ಕಂಥ ಒಂದು ವಿದ್ಯುತ್ ಮಂಡಲ ಚಿತ್ರ. ಸೊ ನಿಮಗೆ ಓಮ್ನ ನಿಯಮನೇ ಕೇಳ್ತಾರೆ ವಿಶೇಷವಾಗಿ. ಆಮೇಲೆ ಫ್ಲೆಮಿಂಗನ ಬಲಗೈ ನಿಯಮದಲ್ಲಿ ನೋಡಿರಿ, ಹೆಬ್ಬೆರಳು ಚಲನೆ. ನೆಕ್ಸ್ಟ್ ಕಾಂತಕ್ಷೇತ್ರ, ವಿದ್ಯುತ್ ಪ್ರವಾಹವನ್ನು ಏನು ಮಾಡ್ತದಪ್ಪ ಅಂದರೆ ಇದು ಸೂಚಿಸ್ತದೆ, ಇದು ನಿಮಗೆ ನೆನಪಿರಲಿ. ಇನ್ನು ನೆಕ್ಸ್ಟ್ ಇಲ್ಲಿ 2 ಕೊಟ್ಟಿದ್ದಾರೆ, ಒಂದು ನಿಮ್ನ ದರ್ಪಣದಲ್ಲಿದೆ, ಒಂದು ಪೀನ ದರ್ಪಣದಲ್ಲಿದೆ. 3 ಮಾರ್ಕ್ಸ್ ಖಂಡಿತವಾಗಿ ಇಲ್ಲಿಂದ ಕೇಳ್ತಾರೆ. ಓಕೆ, 3 ಮಾರ್ಕ್ಸಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಖಂಡಿತವಾಗಿ ಕೇಳ್ತಕ್ಕಂಥ ಪ್ರಶ್ನೆ ಇದು. ಇದರಲ್ಲಿ ಸ್ವಭಾವ ಹೇಗಿದೆ, ಗಾತ್ರ ಹೇಗಿದೆ, ಓಕೆ, ಅದ್ರ ಮೇಲೆ ನಿಮಗೆ ಪ್ರಶ್ನೆಗಳು ಖಂಡಿತವಾಗಿ ಏನಾಗ್ತಾವಪ್ಪ ಅಂತಂದ್ರೆ ಬರ್ತಾವೆ. ಸೊ ಆಚೆ ಇಟ್ಟಾಗ 2F1 CF1 ನಡುವೆ ಅಂತಕ್ಕಂಥ ಪ್ರಶ್ನೆಗಳು ಬರ್ತವೆ. ಸೊ ಇಲ್ಲಿಂದ ನಿಮ್ಗೆ ಏನಾಗ್ತಾವಪ್ಪ ಅಂದರೆ ಖಂಡಿತವಾಗಿ ಪ್ರಶ್ನೆಗಳು ಬರ್ತಾವೆ. ಪೀನ ಮೂತ್ರ ಮತ್ತು ನಿಮ್ನ ಮೊಸರು ಎರಡರಲ್ಲಿ ಒಂದು ಪ್ರಶ್ನೆ ಆದರೂ ನಿಮಗೆ ಖಂಡಿತವಾಗಿ ನೀವು ಏನು ಮಾಡ್ತೀರಿ, ಓದ್ತೀರಿ. ಇನ್ನು ನೆಕ್ಸ್ಟ್ ಏನಿದೆ ಅಂದರೆ ಫ್ರೆಂಡ್ಸ್, ಇಲ್ಲಿ ಅದೇ ನಿಮ್ನ ಮೊಸರು ಮತ್ತು ಪೀನ ಮೊಸರದಲ್ಲಿದ್ದಾಗ ಗಾತ್ರ, ಸ್ವಭಾವ ಸ್ಥಾನದಲ್ಲಿರ್ತಕ್ಕಂಥ ಕೋಷ್ಟಕ ಇದೆ. ಸೊ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ನೋಡಿಕೊಡ್ರಿ, ಅಲ್ಲಿಂದನೇ ಕೂಡ 3 ಮಾರ್ಕ್ಸ್ ಆರಾಮಾಗಿ ನೀವು ಪಡಿತೀರಿ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಸ್ನೇಹಿತರೆ, ಸ್ವಲ್ಪ ಸಮೀಪ ದೃಷ್ಟಿ ದೋಷಕ್ಕೆ ಪರಿಹಾರ, ದೂರದೃಷ್ಟಿಗೆ ಪರಿಹಾರ. ಸೊ ಅದನ್ನು ನೋಡ್ಕೋಬೇಕು. ಸೊ ಈ ಥರನಾಗಿರ್ತಕ್ಕಂಥ ನಿಮಗೆ ಚಿತ್ರಗಳನ್ನು ಸಹಿತನೂ ಕೂಡ ಕೊಡ್ಬೋದು. ಸಮೀಪ ದೃಷ್ಟಿಗೆ ಯಾವ ಮೊಸರು ಬಳಸ್ತೀವಿ, ನಿಮ್ನ ಮೊಸರು. ದೂರದೃಷ್ಟಿಗೆ ಯಾವ್ದು ಬಳಸ್ತೀವಿ, ಪೀನ ಮೊಸರು. ಸೊ ಇದು ಕೂಡ ಗೊತ್ತಿರಲಿ. 1 or 2 ಕ್ವಶನ್ಸ್ ಆರಾಮಾಗಿ ಕೇಳ್ತಾರೆ.
ಇನ್ನು ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ ಇದೆ. ಆಮೇಲೆ ಸಾಮಾನ್ಯವಾಗಿ ಗೃಹ ಬಳಕೆ ವಿದ್ಯುತ್ ಮಂಡಲದ ಚಿತ್ರ. ಇದು ವಿದ್ಯುತ್ ಮಂಡಲದ ಚಿತ್ರದಿಂದ ನೀವು ನೋಡ್ಕೊಳ್ಳೇಬೇಕು. 1 ಮಾರ್ಕ್ಸ್ ಅಂತೂ ಗ್ಯಾರಂಟಿಯಾಗಿ ಬರ್ತಕ್ಕಂಥ ಸಾಧ್ಯತೆ ಇದೆ. ಓಕೆನಾ. ಸೊ ವಿದ್ಯುತ್ ಕೋಶ ಹೇಗಿದೆ, ಶುಷ್ಕ ಕೋಶ, ಪ್ಲಗ್ ಕೀ ತೆರೆದ, ಪ್ಲಗ್ ಕೀ ಮುಚ್ಚಿದ, ತಂತಿಗಳು ಸೇರೋ ಸ್ಥಳ, ಸೇರ್ಪಡೆ ಇಲ್ಲದೆ ದಾಟಿದ ತಂತಿ, ವಿದ್ಯುತ್ ಬಲ್ಬ್ ಇದೇನಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆನಾ. ಇನ್ನು ಮುಂದಿನ ರಸಾಯನಶಾಸ್ತ್ರದಲ್ಲಿ ಚಿತ್ರಗಳನ್ನು ನೋಡೋದಾದರೆ ನೀರಿನ ವಿದ್ಯುತ್ ವಿಭಜನೆ, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ, ಎರಡೂ ಚಿತ್ರ ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್ ಕ್ಲೋರೋ ಆಲ್ಕಲಿ ಪ್ರಕ್ರಿಯೆ ಉತ್ಪನ್ನಗಳು, ಆಮೇಲೆ ಲವಣದ ದ್ರಾವಣದ ವಾಹಕತೆಯನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದು. ಸೊ ಇವೆಲ್ಲ ಏನಪ್ಪ ಅಂತಂದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರನೇ ಇತ್ತು. ಇನ್ನು ಇಲ್ಲಿಂದ ಭಾಳ ಕ್ವಶನ್ಸ್ಗಳು ನಿಮಗೆ ಬರ್ತಾವೆ. ಓಕೆನಾ. ಸೊ ಅದರಲ್ಲಿ ಫಸ್ಟ್ ನೀವು ನೆನಪಿಟ್ಕೊಳ್ತಕ್ಕಂಥದ್ದು ಮೀಥೇನಿನ ಎಲೆಕ್ಟ್ರಾನ್ ಚುಕ್ಕಿ ರಚನೆ, ಇದು ಮೀಥೇನ್ದು. ಆಮೇಲೆ ಇದು ಈಥೇನ್ದು. ಓಕೆನಾ. ಆಮೇಲೆ ಇಲ್ಲಿಂದ ರಚನಾ ಸೂತ್ರಗಳು ಅವುಗಳು ಭಾಳ ಇಂಪಾರ್ಟೆಂಟ್. ಮೀಥೇನ್ದು CH4, ಅದರ ರಚನಾ ಸೂತ್ರ ನೋಡ್ರಿ. ಈಥೇನ್ C2H6, ಪ್ರೋಫೇನ್ C3H6, ಬ್ಯೂಟೇನ್ C4H10, ಇದು ಇಂಪಾರ್ಟೆಂಟ್ ಅದ. ಓಕೆನಾ. ಆಮೇಲೆ ನೆಕ್ಸ್ಟ್ ಇದು ಬೆಂಜಿನ್ದು ಅದ, ಇದು ಸೈಕ್ಲೋಹೆಕ್ಸಿನ್ ಅದ. ಆಮೇಲೆ ಪೆಂಟೇನ್ C5H12, ಹೆಕ್ಸೇನ್ ಅದ, ಈಥೀನ್ ಅದ, ಪ್ರೋಫೀನ್ ಅದ, ಬ್ಯೂಟೇನ್ ಅದ. ಇವು ನಿಮಗೆ ಬರಲೇಬೇಕು ಫ್ರೆಂಡ್ಸ್. ಇವು ಬಂದ್ರೇ ಕೆಲಸ ಆಗೋದು, ಬರಲಿಂದ್ರೆ ಕೆಲಸ ಆಗೋದಿಲ್ಲ. ಓಕೆನಾ. ಆಮೇಲೆ ಕ್ರಿಯಾ ಗುಂಪುಗಳ ಮೇಲೆ ಪ್ರಶ್ನೆಗಳು ಬರ್ತವೆ. ಸೊ ಕ್ರಿಯಾ ಗುಂಪುಗಳನ್ನು ನೋಡ್ಕೊಡ್ರಿ. ಎಥನಾಲ್ ಆಲ್ಕೋಹಾಲ್ ಅದ, -OH ಎಥನಾಲ್ ಬರ್ತದೆ. ಆಲ್ಡಿಹೈಡ್ -CHO ಪ್ರೊಪೆನಾಲ್ ಬರ್ತದೆ. ಕಾರ್ಬಾಕ್ಸಿಲಿಕ್ ಆಮ್ಲದ್ದು -COOH ಎಥನೋಯಿಕ್ ಆಮ್ಲ. ಕೀಟೋನ್ದು -CO ಪ್ರೊಪೆನೋನ್ ಅಂತ ಬರ್ತದೆ. ಓಕೆನಾ. ಸೊ ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ನೈಸರ್ಗಿಕ ಆಕಾರ ಮತ್ತು ಆಮ್ಲಗಳು, ನಿಂಬೆಹಣ್ಣಿನಲ್ಲಿ ಸಿಟ್ರಿಕ್ ಆಮ್ಲ, ವಿನೆಗರ್ನಲ್ಲಿ ಅಸಿಟಿಕ್, ಕಿತ್ತಳೆಯಲ್ಲಿ ಸಿಟ್ರಿಕ್, ಹುಣಸೆಯಲ್ಲಿ ಟಾರ್ಟರಿಕ್, ಮೊಸರು ಲ್ಯಾಕ್ಟಿಕ್, ಸೇಬು ಮ್ಯಾಲಿಕ್, ಟೊಮೊಟೊ ಆಕ್ಸಿಲಿಕ್, ಇರುವೆ ಕಡಿತ ಅಥವಾ ಜೇನು ಕಡಿಯಲ್ಲಿ ಮೆಥೊನೈಕ್ ಅಥವಾ ಫಾರ್ಮಿಕ್ ಆಮ್ಲ ಇರ್ತದೆ. ತುರಿಕೆ ಗಿಡದಲ್ಲಿನೂ ಕೂಡ ಮೆಥೊನೈಕ್ ಅಥವಾ ಫಾರ್ಮಿಕ್ ಆಮ್ಲ ಇರ್ತದೆ. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಇದು ಮೆಗ್ನೀಸಿಯಂ ಕ್ಲೋರೈಡ್ ಉಂಟಾಗುವಿಕೆ ನೋಡ್ಕೊಡ್ರಿ, ಅದು ಬರ್ತದೆ. ಇನ್ನು ರಾಸಾಯನಿಕ ಹೆಸರೇನು, ಅನುಸೂತ್ರ ಏನು ನೋಡಿ. ಚಲುವೆ ಪುಡಿ, ಅಡುಗೆ ಸೋಡಾ, ವಾಷಿಂಗ್ ಸೋಡಾ, ಅಡುಗೆ ಉಪ್ಪು, POP ಮತ್ತು ಜಿಪ್ಸಮ್. ಇದ್ರದ್ದು ತಯಾರಿಕೆ ಮತ್ತು ಉಪಯೋಗಗಳನ್ನು ಸಹಿತ ಕಲ್ಕೊಂಡೋಗಿ. ಓಕೆ, ಖಂಡಿತವಾಗಿ ನಿಮ್ಗೆ ಇಲ್ಲಿಂದ 2 ಮಾರ್ಕ್ಸ್ ಬರ್ತದೆ. ಇದು ಒಟ್ಟೆ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಚಲುವೆ ಪುಡಿ 2 ಉಪಯೋಗ ಹೇಗೆ ತಯಾರಿಸ್ತಾರೆ, ಅಡುಗೆ ಸೋಡಾ, ವಾಷಿಂಗ್ ಸೋಡಾ, POP ಅದನ್ನು ಕಲ್ಕೊಂಡೋಗಿ ಅಲ್ಲಿಂದ ಬರ್ತದೆ. ಇನ್ನು ಸೋಡಿಯಂ ಕ್ಲೋರೈಡ್ ಉಂಟಾಗುವಿಕೆ, ಈ ಚಿತ್ರವನ್ನು ಸಹಿತ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇನ್ನು ಮೇನ್ ಕ್ವಶನ್ ಆನ್ಸರ್ಸ್ಗಳಿಗೆ ಹೋಗೋಣ. ದ್ಯುತಿ ಸಂಶ್ಲೇಷಣೆ ಯಾವತ್ತೂ ಕೂಡ ಕೇಳ್ತಕ್ಕಂಥ ಪ್ರಶ್ನೆ. ಅದನ್ನು ದ್ಯುತಿ ಸಂಶ್ಲೇಷಣೆಯಲ್ಲಿ ಅಗತ್ಯವಾದ ಅಂಶಗಳು, ಜರುಗೋ ಘಟನೆಗಳು, ಅದನ್ನು ನೋಡ್ಕೊಂಡೋಗಿ. ಇದು ಇಂಪಾರ್ಟೆಂಟ್ ಇದೆ. ಇನ್ನು ಮಾನವನ ಸಣ್ಣ ಕರಳಿನಲ್ಲಿ ನಡೆಯುವ ಕ್ರಿಯೆಯನ್ನು ವಿವರಿಸ್ರಿ ಅಂತ ಕೇಳಿದರೆ ಭಾಳ ವೆರಿ ಇಂಪಾರ್ಟೆಂಟ್. ಸಣ್ಣ ಕರಳಿನ ಬಗ್ಗೆ ಭಾಳ ಸಲ ರಿಪೀಟೆಡ್ ಕ್ವಶನ್ಸ್ ಅದ. ಇನ್ನು ಸಸ್ಯಗಳಲ್ಲಿ ಜೈಲಮ್ ಮತ್ತು ಫ್ಲೋಯಮ್ಗಳ ಪಾತ್ರ. ಜೈಲಮ್ ಜಲವಾಹಕ ಅಂಗಾಂಶ, ಫ್ಲೋಯಮ್ ಆಹಾರವಾಹಕ ಅಂಗಾಂಶ. ಇಮ್ಮಡಿ ರಕ್ತ ಪರಿಚಲನೆ ಹಂತ ಯಾವತ್ತೂ ಕೂಡ ಕೇಳ್ತಕ್ಕಂಥ ಪ್ರಶ್ನೆ. ರಕ್ತ ಪರಿಚಲನೆಯಲ್ಲಿ ಅಪಧಮನಿ, ಅಭಿಧಮನಿ, ಲೋಮನಾಳಗಳು ಹೇಗೆ ಕೆಲಸ ಮಾಡ್ತವೆ, ಅದು ಕೂಡ ಇಂಪಾರ್ಟೆಂಟ್ ಇತ್ತು. ಇನ್ನು ನೆಫ್ರಾನ್ಗಳ ರಚನೆ ಮತ್ತು ಕಾರ್ಯಗಳನ್ನು ನೋಡ್ಕೊಂಡೋಗಿ. ಇದು ಇಂಪಾರ್ಟೆಂಟ್ ಅದ. ಇನ್ನು ಉತ್ಪತ್ತಿಯಾಗುವ ಮೂತ್ರದ ಪ್ರಮಾಣವನ್ನು ಹೇಗೆ ನಿಯಂತ್ರಣ ಮಾಡ್ತೀವಿ ಅಂತಕ್ಕಂಥ ಪ್ರಶ್ನೆಯೂ ಕೂಡ ಬರ್ತದೆ. ಇನ್ನು ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತಕ್ಕಂಥ ಪಾಠದಲ್ಲಿ ಬಂದಾಗ ಸೊ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳೇನಪ್ಪ ಅಂತಂದರೆ ಇದರಲ್ಲಿ ಇದು ಅಡ್ರಿನಲ್ ದೇಹದ ತುರ್ತು ಪರಿಸ್ಥಿತಿ ಅದ. ಸ್ವಲ್ಪ ಮುಟ್ಟಿದರ ಮುನಿ ಸಸ್ಯಗಳ ಚಲನೆ ಮತ್ತು ಬೆಳಕಿನ ಕಡೆಗೆ, ಇದು ಕೇಳಿದರು ಲಾಸ್ಟ್ ಟೈಮು, ಅದನ್ನು ನೋಡ್ಕೊಂಡು ಹೋಗ್ರಿ. ಆಮೇಲೆ ಅಡ್ರಿನಲ್ ಹಾರ್ಮೋನ್ ಬಗ್ಗೆ ಪ್ರಶ್ನೆ ಇದೆ. ಆಮೇಲೆ ಇನ್ಸುಲಿನ್ ಚುಚ್ಚುಮದ್ದನ್ನು ಮೆದುಮೇಹಿ ರೋಗಿಗಳಿಗೆ ಏಕೆ ಕೊಡ್ತಾರೆ ಅಂತಕ್ಕಂಥ ಪ್ರಶ್ನೆ ಇದೆ, ಅದು ಕೂಡ ಅಪ್ಲೈಡ್ ಇತ್ತು. ಇದನ್ನು ನೋಡ್ಕೊಂಡು ಹೋಗ್ರಿ, ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಸ್ತ್ರೀ ಗರ್ಭಾವಧಿಯಲ್ಲಿ ಜರಾಯುವಿನ ಪಾತ್ರ. ಸೊ ಜರಾಯುವಿನ ಬಗ್ಗೆ ಯಾವತ್ತೂ ಕೂಡ ಕ್ವಶನ್ಸ್ಗಳನ್ನು ಬಂದೇ ಬರ್ತಕ್ಕಂಥ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್. ಆಮೇಲೆ ಇಲ್ಲಿ ಸ್ತ್ರೀಯರಲ್ಲಿ ಅಂಡಗಳು ಫಲಿತಗೊಳ್ಳದಿದ್ದರೆ ಏನಾಗ್ತದೆ ಅದನ್ನು ನೋಡ್ಕೊಂಡೋಗ್ರಿ. ಆಮೇಲೆ ಮನುಷ್ಯರಲ್ಲಿ ಲೈಂಗಿಕ ಪರಿಪಕ್ವತೆ ಹೇಗಿದೆ, ಆಮೇಲೆ ಸ್ತ್ರೀಯರಲ್ಲಿ ಲೈಂಗಿಕ ಪರಿಪಕ್ವತೆ ಹೇಗಿದೆ ಅನ್ನೋದು ಇಂಪಾರ್ಟೆಂಟ್ ಇತ್ತು. ಸೊ ಇದು ಕೂಡ ಕ್ವಶನ್ಸು. ಆಮೇಲೆ ಸಸ್ಯಗಳಲ್ಲಿ ಕಾಯಜ ರೀತಿಯ ಸಂತಾನೋತ್ಪತ್ತಿಯ ಪ್ರಯೋಜನಗಳೇನಿದ್ದಾವೆ, ಗರ್ಭ ನಿರೋಧಕತೆಯ ವಿವಿಧ ವಿಧಾನಗಳು ಹೇಗಿದ್ದಾವೆ, ಸೊ ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಸ್ವಲ್ಪ ಪಾಸ್ ಮಾಡಿ ಅದನ್ನು ಡೀಟೇಲ್ ಆಗಿ ನೋಡ್ಕೊಂಡು ಹೋಗಿ. ಓಕೆನಾ. ಅನುವಂಶತೆ ಮತ್ತು ಜೀವ ವಿಕಾಸ ಪಾಠದಲ್ಲಿ ನೋಡೋದಾದರೆ ಸೊ ಇಲ್ಲಿ ಲಿಂಗ ನಿರ್ಧಾರಣೆ ಹೇಗೆ ಆಗ್ತದೆ ಅಂತ ಕೇಳಿದ್ದಾರೆ. ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್. ಬೈಪಟ್ ಮಾಡಿಕೊಡ್ರಿ, ಆ್ಯಸ್ ಇಟ್ ಈಸ್ ಆಗಿ ಬರೀರಿ. 2 ರಿಂದ 3 ಮಾರ್ಕ್ಸಿಗಾದರೂ ನಿಮಗೆ ಖಂಡಿತವಾಗಿ ಸಿಗ್ತದೆ.
ಇನ್ನು ಇದು ಏನಂತಾರಪ್ಪ ಅಂತಂದರೆ ಇದನ್ನು ಚಕ್ಕರ್ ಬೋರ್ಡ್ ಅಂತ ಕರೀತಾರೆ. ಈ ಚಕ್ಕರ್ ಬೋರ್ಡ್ ಮೇಲೇನೂ ಕೂಡ ನಿಮಗೆ ಪ್ರಶ್ನೆಗಳು ಬರ್ತದೆ. ಓಕೆ, ಇದರ ಅನುಪಾತ ನೋಡ್ಕೊಡ್ರಿ, 9:3:3:3:1 ಚೆನ್ನಾಗಿ ಪ್ರಿಪೇರ್ ಮಾಡಿರಿ. ಸೊ ಚಕ್ಕರ್ ಬೋರ್ಡ್ ಏನಾಗಿರ್ತದಪ್ಪ ಅಂದ್ರೆ ಫಿಕ್ಸ್ ಆಗಿ ಕೇಳ್ತಕ್ಕಂಥ ಪ್ರಶ್ನೆ. ಇನ್ನು ಇದು ಏಕತಳೀಕರಣ ಚಕ್ಕರ್ ಬೋರ್ಡ್ ಇದೆ. ಓಕೆನಾ, ಪಿನೆಟ್ನ ಏಕತಳೀಕರಣ ಚಕ್ಕರ್ ಬೋರ್ಡ್, ದ್ವಿತಳೀಕರಣ ಚಕ್ಕರ್ ಬೋರ್ಡ್, ಪೂನೆಟ್ ಚಕ್ಕರ್ ಬೋರ್ಡ್ 3 ಬರ್ತಾವೆ. 3ರಲ್ಲಿ ಒಂದಂತೂ ಕೂಡ ನೀವು ಏನು ಮಾಡಬೇಕು, ಫಿಕ್ಸ್ ಆಗಿ ಎಕ್ಸಾಮಲ್ಲಿ ಬಂದೇ ಬರ್ತಾವೆ. ಇಷ್ಟಿತ್ತು. ಇನ್ನು ನಮ್ಮ ಪರಿಸರದಲ್ಲಿ ನೋಡೋದಾದರೆ ಇಲ್ಲಿ ಆಹಾರ ಸರಪಳಿಗಳ ಮೇಲೆ ಪ್ರಶ್ನೆಗಳು ಬರ್ತವೆ. ವಿಶೇಷವಾಗಿ ಪೋಷಣಾಸ್ತರ ಅಂದ್ರೆ ಏನು? ಸೊ ಪೋಷಣಾಸ್ತರದಲ್ಲಿರ್ತಕ್ಕಂಥ ಶಕ್ತಿ ಹರಿವು ಯಾವಾಗಲೂ ಏಕಮುಖನ ಏಕೆ ಅಂತ ಕೇಳ್ತಾರೆ, ಅದನ್ನು ನೋಡ್ಕೊಂಡೋಗಿ. ಕೆರೆ ಪರಿಸರ ವ್ಯವಸ್ಥೆಯ ಆಹಾರ ಸರಪಳಿ ಹೀಗಿದೆ. ಆಮೇಲೆ ಓಝೋನ್ ಪದರು. ಸೊ ಓಝೋನ್ ಪದರಿನ ಮೇಲೆ ಭಾಳ ಕ್ವಶನ್ಸ್ಗಳು ಬರ್ತಾವೆ. ಸೊ ಸಿಂಪಲಾಗಿ ನೀವು ಏನು ಮಾಡ್ಬೋದಪ್ಪ ಅಂದರೆ ಓಝೋನ್ ಪದರಿನ ರಕ್ಷಣೆ ಹೇಗೆ, ಅದರ ನಾಶ ಹೇಗೆ ಅನ್ನೋದನ್ನು ಕೂಡ ಬರಿಬೋದು. ಇನ್ನು ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನದಲ್ಲಿ ನೋಡೋದಾದರೆ ಸ್ವಲ್ಪ ಸಿಂಪಲ್ ಲೆಕ್ಕಗಳಿಗೆ ಬಂದಿರ್ತಾವೆ. ಸೊ ಅದನ್ನು ಕೂಡ ಬರಬಹುದು. ಸ್ವಲ್ಪ ಬೆಳಕಿನ ವಕ್ರೀಭವನದ ಅರ್ಥ, ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನೋಡ್ಕೊಂಡೋಗಿ. ಈ ಕ್ವಶನ್ ನಿಮಗೆ ಭಾಳ ಇಂಪಾರ್ಟೆಂಟ್ ಅದ. ಈ ಬೆಳಕಿನ 2 ವಕ್ರೀಭವನದ ನಿಯಮಗಳು ಬರ್ತಾವೆ. ಬೆಳಕಿನ ವಕ್ರೀಭವನ ಅಂದ್ರೇನು? ವಕ್ರೀಭವನ ಸೂಚ್ಯಂಕ 2.42. ಪಾಸ್ ಮಾಡ್ಕೊಡ್ರಿ, ಬರ್ಕೊಡ್ರಿ. ಪಿನ ಮೊಸರ ನಿಮ್ನ ಮೊಸರ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಓಕೆನಾ, ಇನ್ನು ಆಲ್ರೆಡಿ ನಿಮಗೆ ನಾವು ನಿಮ್ಮ ದರ್ಪಣದಲ್ಲಿ 6 ಮತ್ತು ಪಿನ ದರ್ಪಣದಲ್ಲಿ 6 ರೇಖಾಚಿತ್ರಗಳು ಬರ್ತಾವೆ ಅಂತ ಹೇಳಿದ್ದೆ. ಸೊ ಇದನ್ನು ಚೆನ್ನಾಗಿ ನೀವೇನು ಮಾಡಬೇಕು, ಪ್ರಿಪೇರ್ ಮಾಡಲೇಬೇಕು. ಇನ್ನು ಬೆಳಕಿನ ವರ್ಣ ವಿಭಜನೆ ಅಂದರೆ ಏನು? ಓಕೆ, ಸೊ ಅದನ್ನು ನೋಡ್ಕೊಡ್ರಿ. ಕನಿಷ್ಠ ಭಾಗೋ ಬಣ್ಣ ಕೆಂಪು, ಗರಿಷ್ಠ ಭಾಗೋ ಬಣ್ಣ ನೇರಳೆಯಾದ. ಬೆಳಕಿನ ವಕ್ರೀಭವನದಲ್ಲಿ ನಿಸರ್ಗದಲ್ಲಿ ಇರ್ತಕ್ಕಂಥ 4 ವಿದ್ಯಮಾನಗಳನ್ನು ಕೇಳಿದ್ದಾರೆ. ಓಕೆನಾ, ಆಮೇಲೆ ಬಿಳಿಯ ಬಣ್ಣದಲ್ಲಿ ನ್ಯೂಟನ್ ಪ್ರಯೋಗ ವೆರಿ ಇಂಪಾರ್ಟೆಂಟ್, ಬಂದರೂ ಬರ್ಬೋದು. ಸೊ ನ್ಯೂಟನ್ ಪ್ರಯೋಗನ ಚೆನ್ನಾಗಿ ಬ್ಯಾಪೆಟ್ ಮಾಡ್ಕೊಂಡು ಹೋಗ್ರಿ. ಓಕೆನಾ, ಇನ್ನು ಶೀಘ್ರ ಸೂರ್ಯೋದಯದ ಬಗ್ಗೆ ಪ್ರಶ್ನೆ ಇತ್ತು. ನಿಸರ್ಗದಲ್ಲಿ ಕಾಮನ ಬಿಲ್ಲು ಹೇಗೆ ಉಂಟಾಗ್ತದೆ, ಅದನ್ನು ಯಾವತ್ತೂ ಕೂಡ ಏನು ಮಾಡ್ತಾರಪ್ಪ ಅಂತಂದ್ರೆ ಕೇಳ್ತಾರೆ. ಇನ್ನು ಪ್ರೆಸ್ ಬಯೋಫಿಯಾ ಬಗ್ಗೆ ನೋಡ್ಕೊಂಡು ಹೋಗ್ರಿ, ಅದು ಇಂಪಾರ್ಟೆಂಟ್ ಅದ. ನಕ್ಷತ್ರಗಳೇ ಏಕೆ ಮಿನುಗ್ತಾವೆ, ಸೊ ಇದು ಕೂಡ ಏನಪ್ಪ ಅಂತಂದರೆ 2 ಮಾರ್ಕ್ಸಿನಲ್ಲಿ ಬರ್ತಕ್ಕಂಥ ಪ್ರಶ್ನೆ ಇತ್ತು. ಸೊ ಇಷ್ಟು ನೀವು ಓದ್ಕೊಂಡು ಹೋಗಲೇಬೇಕು. ಇನ್ನು ವಿದ್ಯುತ್ ಶಕ್ತಿ ಪಾಠದಲ್ಲಿ ಸಮಾಂತರವಾಗಿಯೇ ಏಕೆ ಜೋಡಿಸ್ಬೇಕಂತ ಒಂದು ಪ್ರಶ್ನೆ ಕೇಳ್ತಾರೆ. ಸೊ ಇದು ಕೂಡ ಪ್ರಶ್ನೆಯನ್ನು ನಾನಿಲ್ಲಿ ಕೊಟ್ಟಿದ್ದೀನಿ. ಆಮೇಲೆ ಓಮ್ನ ನಿಯಮ ಬ್ಯಾಪೆಟ್ ಮಾಡ್ಕೊಂಡು ಹೋಗಿ. ಓಮ್ನ ನಿಯಮ ಏನು ಹೇಳ್ತದಪ್ಪ ಅಂದ್ರೆ ಸ್ಥಿರತಾಪದಲ್ಲಿ ವಾಹಕ ತಂತಿಯ ತುದಿಗಳ ನಡುವಿನ ವಿಭವಾಂತರ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲೇ ಇರ್ತದೆ. ಆಮೇಲೆ ಈ ವಿದ್ಯುತ್ ಮಂಡಲದಲ್ಲಿ ಉಪಕರಣಗಳ ಉಪಯೋಗದ ಮೇಲೆ ಒಂದು ಪ್ರಶ್ನೆ ಇತ್ತು. ಸೊ ಅದು ಇಂಪಾರ್ಟೆಂಟ್ ಇತ್ತು. ಆಮೇಲೆ ಯಾವತ್ತೂ ಕೂಡ ಸಮಾಂತರ ಜೋಡಣೆಯಲ್ಲಿನೇ ಏಕೆ ಜೋಡಿಸ್ಬೇಕು, ಆದರೆ ಏನು ಲಾಭಗಳಿದ್ದಾವೆ ಅದು ಕೊಟ್ಟಿದ್ದಾರೆ. ಇನ್ನು ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನೋಡ್ಕೊಂಡು ಹೋಗಿ. ಈ ಜೌಲನ ಉಷ್ಣೋತ್ಪಾದನಾ ನಿಯಮ ಏನು ಮಾಡ್ತದೆ, ಅದನ್ನು ನಿಯಮದ ಮೇಲೆ ಕೆಲಸ ಮಾಡ್ತಕ್ಕಂಥ 2 ವಿಧಾನಗಳು. ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಸ್ವಲ್ಪ ಸಿಂಪಲ್ ಲೆಕ್ಕಗಳಿದ್ದಾವೆ, ಅದನ್ನು ಕೂಡ ನೀವು ಬರಿಬೋದು. ಓವರ್ಲೋಡ್ ಮತ್ತು ಋಸ್ವ ಮಂಡಲ ಬಗ್ಗೆ ನೋಡ್ಕೊಂಡು ಹೋಗ್ರಿ. ಸೊ ಓವರ್ಲೋಡ್ ಮತ್ತು ಋಸ್ವ ಮಂಡಲ ಪ್ರತಿ ಸಾರಿ ಪರೀಕ್ಷೆಗಳಲ್ಲಿ ಏನಾಗ್ತಾವಪ್ಪ ಅಂದ್ರೆ ಬರ್ತಾವೆ. ಸ್ವಲ್ಪ ಫ್ಯೂಸ್ ಬಗ್ಗೆ ನೋಡ್ಕೊಂಡು ಹೋದ್ರೂ ಕೂಡ ಕೆಲಸ ಆಗ್ತದೆ. ಇನ್ನು ಕಾಂತೀಯ ಬಲರೇಖೆಗಳ ಗುಣಗಳನ್ನು ನೋಡ್ಕೊಂಡು ಹೋಗಿ. ಓಕೆನಾ, ಸೊ ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಇದು ಒಂದು ಪ್ರಯೋಗ ಇದೆ ನೋಡಿ, ಯಾವುದು ದಂಡಕಾಂತದ ಸುತ್ತಲಿನ ಕಾಂತೀಯ ಬಲರೇಖೆಗಳನ್ನು ದಿಕ್ಸೂಚಿ ಉಪಯೋಗಿಸಿ ಹೇಗೆ ಗುರುತಿಸ್ತೀರಿ. ಸೊ ನಿಮಗೆ ಪ್ರಯೋಗಗಳು ಕೂಡ ಬರ್ತಕ್ಕಂಥ ಚಾನ್ಸಸ್ ಇದ್ದಾವೆ, ಚೆನ್ನಾಗಿ ನೋಡ್ಕೋಬೇಕು. ಭೂ ಸಂಪರ್ಕ ತಂತಿ ಅದ್ರ ಕೆಲಸ ಏನದ? ಓಕೆನಾ, ಭೂ ಸಂಪರ್ಕ ತಂತಿನೇ ಏಕೆ ಜೋಡಿಸಬೇಕು, ಇದು ಇಂಪಾರ್ಟೆಂಟ್. ಇನ್ನು ಸೊಲೆನೈಡ್ ಮೇಲೆ ಪ್ರಶ್ನೆಗಳು ಬರ್ತಾವೆ. ಸೊಲೆನೈಡ್ ಅಂದರೆ ಏನಪ್ಪ ಅಂದ್ರೆ ಅವಾಹಕದ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ಏನಂತಾರೆ, ಸೊಲೆನೈಡ್ ಅಂತಾರೆ. ಈ ಸೊಲೆನೈಡ್ನಲ್ಲಿ ಕಾಂತಕ್ಷೇತ್ರವನ್ನು ಹೆಚ್ಚಿಸಲಿಕ್ಕೆ 2 ವಿಧಾನಗಳಿದ್ದಾವೆ. ಓಕೆನಾ, ಸೊ ಅದನ್ನು ಕೂಡ ನೋಡ್ಕೊಡ್ರಿ, ಇಂಪಾರ್ಟೆಂಟ್. ಇನ್ನು ವಿದ್ಯುತ್ ಕಾಂತ ಅಂದರೆ ಏನು? ಸೊ ವಿದ್ಯುತ್ ಕಾಂತವನ್ನು ಹೇಗೆ ಹೆಚ್ಚಿಸ್ತಾರೆ, ಅದರ ಅನ್ವಯಗಳನ್ನು ಕೇಳಿದರು. ಇನ್ನು ರಸಾಯನಶಾಸ್ತ್ರದಲ್ಲಿ ಕಮಟುವಿಕೆ ಅಂತ ಕೇಳ್ತಾರೆ. ಕಮಟುವಿಕೆ ಅಂದ್ರೇನು ಮತ್ತು ಕಮಟುವಿಕೆನ ಹೇಗೆ ತಡಿತೀರಿ. ಪ್ರಕ್ಷೇಪಣ ಕ್ರಿಯೆ ಯಾವತ್ತೂ ಕೂಡ ಬರ್ತಕ್ಕಂಥ ಪ್ರಶ್ನೆ, ಅದನ್ನು ನೋಡ್ಕೊಂಡೋಗಿ. ಪ್ರಕ್ಷೇಪಣ ಅಂದ್ರೇನು, ಅದಕ್ಕೆ ಒಂದು ಉದಾಹರಣೆ. ಸೊ ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಇಲ್ಲೆಲ್ಲ ರಾಸಾಯನಿಕ ಸಮೀಕರಣಗಳಿದ್ದಾವೆ. ಇನ್ನು ಅಂತರುಷ್ಣಕ ಕ್ರಿಯೆ ಮತ್ತು ಬಹಿರುಷ್ಣಕ ಕ್ರಿಯೆ ಅಂದ್ರೇನು ಮತ್ತು ರೆಡಾಕ್ಸ್ ಕ್ರಿಯೆ ಅಂದ್ರೇನು, ಸಿಂಪಲ್ ಕ್ವಶನ್ಸ್ ಇದ್ದಾವೆ. ಸೊ ಚೆನ್ನಾಗಿ ಇಷ್ಟು ಓದ್ಕೊಂಡು ಹೋದ್ರೂ ಕೂಡ ನಿಮ್ದು ಏನಾಗ್ತದಪ್ಪ ಅಂದರೆ ಕೆಲಸ ಆರಾಮಾಗಿ ಆಗ್ತದೆ. ಓಕೆನಾ, ಇನ್ನು ನೆಕ್ಸ್ಟ್ ಏನದಪ್ಪ ಅಂತಂದ್ರೆ ಆಮ್ಲ ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠಕ್ಕೆ ಬಂದಾಗ ಇಲ್ಲಿ ವಿಶೇಷವಾಗಿ ಕ್ಲೋರೋ ಅಲ್ಕಲಿ ಪ್ರಕ್ರಿಯೆ ಬಗ್ಗೆ ಒಂದು ಪ್ರಶ್ನೆ ಬಂದದ. ಸೊ ಅದನ್ನು ನೋಡ್ಕೊಂಡು ಹೋಗ್ರಿ. ಕ್ಲೋರೋ ಅಲ್ಕಲಿ ಪ್ರಕ್ರಿಯೆ ಅಂದರೆ ಏನಂತಕ್ಕಂಥದ್ದು. ಆಮೇಲೆ ಲೋಹಗಳು ಮತ್ತು ಅಲೋಹಗಳಲ್ಲಿ ಕಾರಣ ಕೊಡ್ತಕ್ಕಂಥ ಪ್ರಶ್ನೆಗಳನ್ನೇ ಇದ್ದಾವೆ. ಸೊ ಇದನ್ನು ಕೂಡ ಸ್ವಲ್ಪ ಪಾಸ್ ಮಾಡಿಕೊಡ್ರಿ. ಇನ್ನು ಕಾಸುವಿಕೆ ಮತ್ತು ಹುರಿಯುವಿಕೆ ವ್ಯತ್ಯಾಸ ಕೇಳಿದರು. ಅಯಾನಿಕ್ ಸಂಯುಕ್ತಗಳ 4 ಗುಣಲಕ್ಷಣಗಳು ಕಲ್ಕೊಂಡೋಗಿ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರತಿ ಸಾರಿ ಬರ್ತಕ್ಕಂಥ ಪ್ರಶ್ನೆ. ಓಕೆನಾ,
ಸೊ ನೆಕ್ಸ್ಟ್ ಕಾರಣಗಳನ್ನು ಕೊಡಿದೆ. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಲ್ಲಿ ಸೊ ವಿಶೇಷವಾಗಿ ಸಂಕಲನ ಕ್ರಿಯೆ ಮತ್ತು ಆದೇಶನ ಕ್ರಿಯೆ. ಕೆಟನೀಕರಣವನ್ನು ನೋಡ್ಕೊಂಡು ಹೋಗ್ರಿ. ಕೆಟನೀಕರಣ ಅಂದರೆ ಕಾರ್ಬನ್ ಇತರ ಪರಮಾಣುಗಳೊಂದಿಗೆ ಸಹವೆಲ್ಸಿಯ ಬಂಧವನ್ನು ಏರ್ಪಡಿಸಿ ಬೃಹತ್ ಅಣುಗಳನ್ನು ಉಂಟು ಮಾಡೋ ಪ್ರಕ್ರಿಯೆ ಕೆಟನೀಕರಣ. ಅದು ಇಂಪಾರ್ಟೆಂಟ್ ಇತ್ತು. ಸಂಕಲನ ಕ್ರಿಯೆ ಮತ್ತು ಆದೇಶನ ಕ್ರಿಯೆ. ಇನ್ನು ಸಾಬೂನುಗಳನ್ನು ಸ್ವಚ್ಛಗೊಳಿಸುವ ವಿಧಾನ. ಸೊ ಭಾಳ ಸಲ ಕೇಳಿದ್ದಾರೆ. ಸಾಬೂನಿನ ಅಣುಗಳು ನೀರಿನೊಂದಿಗೆ ವರ್ತಿಸಿದಾಗ ಮಿಸೈಲ್ಗಳೆಂಬ ರಚನೆ ಉಂಟು ಮಾಡ್ತವೆ. ಈ ಅಣುಗಳ ಹೈಡ್ರೋಕಾರ್ಬನ್ ತುದಿಯು ಜಿಡ್ಡಿನ ಕಡೆಗೆ ಇರ್ತದೆ, ಅಯಾನಿಕ್ ತುದಿ ಹೊರಮುಖವಾಗಿರ್ತದೆ. ಸೊ ನೀರಿನೊಂದಿಗೆ ತೊಳೆದಾಗ ಈ ಮಿಸೈಲ್ಗಳು ಜಿಡ್ಡನ್ನು ಕಿತ್ತು ಹೊರತೆಗೆಯಲು ಸಹಾಯವನ್ನು ಮಾಡ್ತಾವೆ. ಇನ್ನು ರಚನಾ ಸಮಾಂಗಿಗಳಂದ್ರೆ ಏನು? ಒಂದೇ ಅಣುಸೂತ್ರ ಭಿನ್ನ ರಚನಾ ಸೂತ್ರ ಹೊಂದಿರುವ ಸಂಯುಕ್ತಗಳೇ ರಚನಾ ಸಮಾಂಗಿಗಳು. ಅದು ಐಸೋಬ್ಯೂಟೇನ್ ಮತ್ತು ಎನ್ ಬ್ಯೂಟೇನ್ ನೋಡ್ಕೊಂಡು ಹೋಗ್ರಿ. ಪೆಂಟೆನ್ದು ಕೂಡ ಇಂಪಾರ್ಟೆಂಟ್ ಇತ್ತು. ಇನ್ನು ಎಸ್ಟರೀಕರಣ ಕ್ರಿಯೆ ನೋಡ್ಕೊಂಡು ಹೋಗ್ರಿ. ಎಸ್ಟರೀಕರಣ ಅಂದ್ರೆ ಏನಪ್ಪ ಅಂದ್ರೆ ಇಥನೋಯಿಕ್ ಆಮ್ಲವು ಆಮ್ಲೀಯ ಕ್ರಿಯಾವರ್ಧಕಗಳ ಸಮ್ಮುಖದಲ್ಲಿ ಆಲ್ಕೋಹಾಲ್ಗಳೊಂದಿಗೆ ವರ್ತಿಸಿ ಎಸ್ಟರ್ಗಳನ್ನು ಉಂಟು ಮಾಡೋ ಕ್ರಿಯೆ ಎಸ್ಟರೀಕರಣ.